ಕನಿಷ್ಠ ವೇತನ ಪುನರ್ವಿಮರ್ಶೆಗೆ ಆಗ್ರಹಿಸಿ ಹಾಗೂ ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಲು ಒತ್ತಾಯಿಸಿ ನಗರದಲ್ಲಿಂದು ಸಾರ್ವಜನಿಕರ ಮಧ್ಯೆ ಸಹಿ ಸಂಗ್ರಹ ಚಳುವಳಿ ಸಿಐಟಿಯುನವರು ಹಮ್ಮಿಕೊಂಡಿದ್ದರು. ಕಾರ್ಮಿಕ ವರ್ಗದ ಆಶಾಕಿರಣವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ದಿನದಂದು ಕರ್ನಾಟಕ ರಾಜ್ಯಾದ್ಯಂತ ಸಹಿ ಸಂಗ್ರಹ ಚಳವಳಿಯನ್ನ ನಡೆಸಬೇಕೆಂಬ ಸಿಐಟಿಯು ಕರೆಯ ಮೇರೆಗೆ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಅವರು, ಕೇಂದ್ರದ ನರೇಂದ್ರ ಮೋದಿ ಸರ್ಕಾರವು 29 ಪ್ರಮುಖ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಸ್ವಾತಂತ್ರ್ಯ ಪೂರ್ವದಿಂದಲೂ ಹೋರಾಟಗಳಿಂದ ಪಡೆದ ಕಾರ್ಮಿಕರ ಹಲವು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿದೆ. ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಿ ಮೇ ದಿನದ ಮಹತ್ವವನ್ನು ನಾಶ ಮಾಡುವುದು ಬಂಡವಾಳಶಾಹಿಗಳ ಹುನ್ನಾರವಾಗಿದೆ ಎಂದು ಹೇಳಿದರು. ಕಳೆದ ವರ್ಷ ಸೂಚಿಸಿದ ಕರಡು ವರದಿ ಏನಿದೆ, ಇವತ್ತಿಗೆ 1 ವರ್ಷ ಕಳೆಯಿತು. ಈ ರಾಜ್ಯದ ಕೋಟ್ಯಾಂತರ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕನಿಷ್ಠ ಕೂಲಿಯ ವಿಚಾರ ಈ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಾರಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಈ ಸರ್ಕಾರ ಕೋಟ್ಯಾಂತರ ಜನರ ಕನಿಷ್ಠ ಕೂಲಿಯ ಪ್ರಶ್ನೆಗೆ ಏನೊಂದು ಅದಕ್ಕೆ ಸ್ಪಂದನ ಕೊಟ್ಟಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಬೇಕು, ಕನಿಷ್ಠ ಕೂಲಿಯನ್ನ ನಿಗದಿ ಮಾಡಬೇಕಂತೇಳಿ ನಾವು ಹೇಳ್ತಾ ಇದ್ದೇವೆ. ಅಂದ್ರೆ ಕಾರ್ಮಿಕನ ಕನಿಷ್ಠ ಕೂಲಿಯ ಪ್ರಶ್ನೆ ಏನದು? ಕನಿಷ್ಠ ಕೂಲಿ ಅನ್ನಂತ ಪ್ರಶ್ನೆ ಬಂದಾಗ ಒಬ್ಬ ಕಾರ್ಮಿಕನ ಕೇವಲ ಅವನ ದುಡಿಮೆ ಅಲ್ಲ, ಅವನ ಹೆಂಡತಿ, ಅವನ 2 ಮಕ್ಕಳು, ಅದನ್ನ ಸೇರಿಸಿ ಕನಿಷ್ಠ ಕೂಲಿ ನಿಗದಿ ಆಗ್ತಕ್ಕಂಥದ್ದು. ಮತ್ತೆ ಯಾವ ರೀತಿಯ ಲೆಕ್ಕಾಚಾರ? ಒಂದು ಬೆಲೆ ಏರಿಕೆ, ಇವತ್ತು ವಿಪರೀತ ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕ ಚಳವಳಿಯ ಹಿರಿಯ ನೇತಾರರಾದ ಜೆ ಬಾಲಕೃಷ್ಣ ಶೆಟ್ಟಿ, ಸಿಐಟಿಯು ಜಿಲ್ಲಾ ನಾಯಕರಾದ ರವಿಚಂದ್ರ ಕೊಂಚಾಡಿ, ಶಶಿಧರ್ ಶಕ್ತಿನಗರ, ಸಂತೋಷ್ ಆರ್ಎಸ್, ಜಯಲಕ್ಷ್ಮಿ ಜಪ್ಪಿನಮಗರು, ನೌಶಾದ್, ಮುತ್ತುರಾಜ್, ಶಿವಪ್ಪ, ಜಿಲ್ಲಾ ನಾಯಕರಾದ ಸಂತೋಷ್ ಬಜಾಲ್, ನವೀನ್ ಕೊಂಚಾಡಿ, ಜನವಾದಿ ಮಹಿಳಾ ಸಂಘಟನೆಯ ಮುಖಂಡರಾದ ಅಸುಂತಾ ಡಿಸೋಸಾ, ಯೋಗಿತಾ ಉಳ್ಳಾಲ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.